ಆತ್ಮೀಯ ವೀಕ್ಷಕರೇ, ನಾನು ಬಂದಿದ್ದೇನೆ ಬೈಂದೂರು ತಾಲೂಕು, ಉಡುಪಿ ಜಿಲ್ಲೆ, ಶ್ರೀ ಕ್ಷೇತ್ರ ತೆಂಕಬೆಟ್ಟು ಹಳಗೇರಿಯಲ್ಲಿ. ಅಲ್ಲಿ ನೋಡಿ, ಶ್ರೀ ಕಾಲಭೈರವ ದೇವಸ್ಥಾನ ಇದೆ. ಆ ದೇವಸ್ಥಾನದ ಸಮೀಪ ನಾವು ಬಂದಿದ್ದೇವೆ, ದೇವಸ್ಥಾನಕ್ಕೆ ಬಂದೇವೆ. ಇಲ್ಲ ಸಮೀಪ ಶೂಟಿಂಗ್ ಇತ್ತು, ಶೂಟಿಂಗ್ ಇದ್ದಾಗ ಬಂದು ನೋಡಿ ಯಾವ ಥರ ಇದೆ ನಿಮ್ಗೆ ತೋರಿಸ್ತೇವೆ. ಈ ದೇವರ ವಾಹನವಾಗಿ ನಾಯಿಯನ್ನ ಇರಿಸಿದ್ದಾರೆ, ಶ್ವಾನ ವಾಹನ. ಇದು ಆರತಿ. ಅಲ್ಲಿ ಒಬ್ರು ಕಲಾವಿದರ ಸಂದರ್ಶನ, ಅಂದ್ರೆ ಕಾಳಿಂಗನವರ ಬಗ್ಗೆ ಮಾತನಾಡ್ಲಿಕ್ಕೆ ಅವರ ಒಡನಾಡಿ ಒಬ್ಬರಿದ್ದಾರೆ ಇಲ್ಲಿ, ಅವರ ಜೊತೆ ಮಾತನಾಡ್ಲಿಕ್ಕೆ ಆಗಿ ಬಂದಿದ್ದೆವು. ಅವರೇ ದಯಾನಂದ ನಾಗೂರ್ ಸರ್ ಅವರು, ಜನಪ್ರಿಯ ಸ್ತ್ರೀ ಪಾತ್ರಧಾರಿಗಳು. ಅವರ ಜೊತೆ ಮಾತುಕತೆಯನ್ನು ಆಡ್ತಿದ್ದೇವೆ. ಸದ್ಯದಲ್ಲಿ ಅದು ಶೂಟಿಂಗ್ ಆಗಿ ನಿಮ್ಮ ಮುಂದೆ ಬರ್ಲಿಕ್ಕಿದೆ. ಖಂಡಿತವಾಗಿ ಕಾಳಿಂಗನವರ ನೆನಪಲ್ಲಿ ರಾಘವೇಂದ್ರ ಮಯ್ಯ ಸರ್ ಅವರಿದ್ದಾರೆ, ಸೀತಾರಾಮ್ ಶಾಸ್ತ್ರಿಗಳು ನೋಡಿ, ಇವರೇ ಕ್ಯಾಮರಾಮನ್. ಎಲ್ಲರಿಗೂ ಗೊತ್ತಾಗ್ತಿಲ್ಲ ನಿಮಗೆ ಯಾರು ಅಂತ. ಇವರು ನೋಡಿ ಹಿರಿಯ ಕಲಾವಿದರು ದಯಾನಂದ ನಾಗೂರ್ ಸರ್ ಅವರು. ಅವ್ರನ್ನ ಪುಸ್ತಕ ಇಟ್ಕೊಂಡು ಓದ್ತಾ ಇರ್ತಾರೆ ಅವ್ರು ಯಾವತ್ತು. ನೋಡಿ ನೋಡಿ ಹೇಳಿ ನೋಡಿ ಅವ್ರ ಮಾತುಕತೆ ಆಯ್ತು. ನಾವು ದೇವಸ್ಥಾನ ಪರಿಚಯ ಮಾಡೋಣ. ನೋಡಿ, ಶ್ವಾನವಾಹನ ಅಂತ ಹೇಳ್ತಾರೆ. ಶ್ವಾನವಾಹನ ನೋಡಿ, ಶ್ವಾನವಾಹನ ನೋಡಿ, ನೋಡಿ ಶ್ವಾನವಾಹನ ಇದೆ ನೋಡಿ. ಅಮೃತೇಶ್ವರಿ ಮೇಳದ ಮುಖ್ಯ ಸ್ತ್ರೀ ಪಾತ್ರಧಾರಿ ಅವರು ಇದ್ದಾರೆ ಇಲ್ಲಿ ನೋಡಿ. ಅವರೇ ಅರ್ಚಕರು ಇಲ್ಲಿ. ಅವರ ತಂದೆಯವರೆಲ್ಲ ಅವರ ಒಂದು ಮಾಧವ ನಾಗೂರ್ ಸರ್ ಅವರು ನೋಡಿ. ಅವರ ತಂದೆಯವರು ಹೊರಗಡೆ ಸಿಕ್ಕರು ನಿಮ್ಗೆ, ದಯಾನಂದ ನಾಗೂರ್ ಸರ್ ಅವರು, ಮಾಧವ ನಾಗೂರ್ ಅವರು ನೋಡಿ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ದೇವಸ್ಥಾನದ ಬಗ್ಗೆ, ಕಾಲಭೈರವ ದೇವಸ್ಥಾನ, ನೀವು ಅರ್ಚಕರು, ನಿಮ್ಮ ಮನೆಯವರು, ಅದರ ದೇವಸ್ಥಾನದ ಹಿನ್ನೆಲೆ, ಅದ್ರ ಬಗ್ಗೆ ಒಂದೆರಡು ಮಾತು ಸರ್. ಕಾಲಭೈರವ ದೇವಸ್ಥಾನ ಶ್ರೀ ಕ್ಷೇತ್ರ ತೆಂಕಬೆಟ್ಟು. ಇದು ಹೆಚ್ಚು ಕಡಿಮೆ ಒಂದು 850 ವರ್ಷದ ಇತಿಹಾಸ ಇರುವ ದೇವಸ್ಥಾನ. ಹೆಚ್ಚು ಕಡಿಮೆ ಒಂದು 850 ವರ್ಷ ಇತಿಹಾಸ ಇರುವ ದೇವಸ್ಥಾನ ಇದು. ಪುರಾತನ ದೇವಸ್ಥಾನ. ಹೌದೌದು. ಜಂಡಿ ಉತ್ಸವ, ಕುಂಭಮೇಳ, ಇದರಿಂದ ಉಜ್ಜಯಿನಿ, ಮಧ್ಯಪ್ರದೇಶ, ಜಾರ್ಖಂಡ್, ಆ ಕಡೆಯಿಂದಲೇ ನಮ್ಮ ಸ್ವಾಮೀಜಿಯವರೆಲ್ಲ ಈ ಕಡೆ ಬರ್ತಾರೆ. ಅದೇ ಸಂದರ್ಭ, ಆ ಸಂದರ್ಭ ಇಲ್ಲಿ ಒಬ್ರು ಸ್ವಾಮೀಜಿಯರು ಬಂದು ಪ್ರತಿಷ್ಠೆ ಮಾಡಿದ ದೇವಸ್ಥಾನ ಇದು. ಮೊದಲು ನಮ್ಮ ಮನೆ ಹತ್ರ ಅಲ್ಲೇ ಇದಿತ್ತು. ಆಮೇಲೆ ನಂತರದಲ್ಲಿ ಎಲ್ಲರೂ ಸೇರಿ ಒಂದಾಗಿ, ಇದು 1 ಎಕರೆ 60 ಸೆಣಸು ಭೂಮಿಯ ಟೋಟಲಿ. ಇಲ್ಲಿ ಒಂದು ದೇವಸ್ಥಾನ, ಎಲ್ಲ ಸೇರಿ ಭಕ್ತಾದಿಗಳ ನೆರವಿನಿಂದ, ಎಲ್ಲರ ನೆರವಿನಿಂದ ಒಂದು ಅದ್ಭುತವಾದ ದೇವಸ್ಥಾನ. ಸುಮಾರು 3 ಕೋಟಿಗೂ ವೆಚ್ಚಕ್ಕೆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಅಮಾವಾಸ್ಯೆ ದಿನ ಬಹಳ ವಿಶೇಷ. ಅಮಾವಾಸ್ಯೆ ದಿನ ಕಾಲಭೈರವ ಸ್ವಾಮಿಗೆ ಬಹಳ ಪ್ರಿಯವಾದ ದಿನ. ಅನೇಕ ಭಕ್ತಾದಿಗಳು, ಬರೀ ಜೋಗಿ ಕುಟುಂಬಕ್ಕೆ ಮಾತ್ರ ಸೀಮಿತವಾದ ದೇವಸ್ಥಾನ ಅಲ್ಲ ಇದು. ಎಲ್ಲಿಂದ ಭಕ್ತಾದಿಗಳೆಲ್ಲ ಬಂದು ಇಲ್ಲಿ ಅಮಾವಾಸ್ಯೆ ದಿನ ಮಂಗಳಾರತಿ ಸೇವೆಯನ್ನು ಕೊಟ್ಟುಕೊಂಡು ಹೋಗುತ್ತಾರೆ. ಮತ್ತೆ ಅದರ ಇಷ್ಟಾರ್ಥವನ್ನು ನೆರವೇರಿಸಿದ್ದಾನೆ. ಅವರು ಬೇಡಿದ ಇಷ್ಟಾರ್ಥವನ್ನು ನೆರವೇರಿಸಿದಂತಹ ವಿಶೇಷವಾದಂತಹ ಭೈರವ ಇದು. ಕಾಶಿಯಲ್ಲಿ ಈ ಮೊದಲು ಕಾಶಿ ದೇವಸ್ಥಾನ, ವಿಶ್ವನಾಥ ದೇವಸ್ಥಾನಕ್ಕೆ ಹೋಗುವಾಗ ಭೈರವನ ಸಾನ್ನಿಧ್ಯಕ್ಕೆ ಹೋಗ್ಬೇಕು. ಯಾಕಂತ ಹೇಳಿದ್ರೆ ಅಷ್ಟಭೈರವ, ಕಾಶಿಯನ್ನು ಕಾಪಾಡುವುದು ಅಷ್ಟಭೈರವನಂತ. ನಾವಿನ್ನು ಹೋಗ್ಲಿಲ್ಲ, ಹೋಗ್ಬೇಕು. ಹಾಗೆ ಸಂಕ್ರಾಂತಿ ದಿನ ವಿಶೇಷವಾದಂತ ನೈವೇದ್ಯ ಇರ್ತದೆ, ಅದಕ್ಕೂ ಜನ ಬರ್ತಾರೆ. ಪ್ರತಿದಿನ ಎಲ್ಲಿಂದೆಲ್ಲಿಂದು ನಮ್ಮ ಉಡುಪಿಯಿಂದ, ಆಮೇಲೆ ಭಟ್ಕಳ, ಆ ಕಡೆಯಿಂದ ಈ ಕಡೆ ಎಲ್ಲ ಕಡೆ ಮಂಗಳಾರತಿ ಸೇವೆಗೂ ಅಥವಾ ಬೇರೆ ಬೇರೆ ವಿಶೇಷವಾದಂತ ಸೇವೆ ಇದೆ, ಅದಕ್ಕೆಲ್ಲ ಬರ್ತಾರೆ. ಬಂದವರಿಗೆಲ್ಲ ನಾವು ಶ್ರದ್ಧೆಯಿಂದ, ಶ್ರದ್ಧಾಪೂರ್ವಕವಾಗಿ ಅವರಿಗೆ ಪೂಜೆಯನ್ನು ಮಾಡಿ ಕೊಡ್ತೇವೆ. ಅದು ನಮ್ಮ ಕರ್ತವ್ಯ. ಮತ್ತೆ ನಮ್ಮ ಕುಟುಂಬಕ್ಕೆ ಬಂದದ್ದು ಇದು. ಹೆಚ್ಚು ಕಡಿಮೆ ನನಗೆ ತಿಳಿದ ಹಾಗೆ ಒಂದು 300-400 ವರ್ಷದ ಹಿಂದಿನವರು, ನಮ್ಮ ಅಜ್ಜ ಮುತ್ತಾತ ಎಲ್ಲ ಒಂದು ಸಣ್ಣ ದೇವಸ್ಥಾನ ಆ ಕಡೆ ಇದ್ದಿತ್ತು, ಅದನ್ನ ಪೂಜೆ ಮಾಡ್ಕೊಂಡಿದ್ರು. ಹಾಗೆ ಪರಂಪರೆಯಿಂದ ಬಂದಂತಹ ಪೂಜೆ ನಮಗೆ, ಅದನ್ನ ನಾವು ಈಗ ಮುಂದುವರಿಸ್ತಾ ಇದ್ದೇವೆ. ನನ್ನ ಮಗನು ಮಾಡ್ತಾ ಇದ್ದಾನೆ ಪೂಜೆ, ನಮ್ಮ ಅಪ್ಪನೂ ಮೊದಲು ಮಾಡಿದ್ರು, ನಮ್ಮ ಅಜ್ಜಯ್ಯ ಮಾಡಿದ್ರು. ನಮ್ದೊಂದು ಕುಟುಂಬ ಇದೆ, ಕಡಮೆನೆ ಕುಟುಂಬ ಅಂತ. ಮತ್ತು ಆಮೇಲೆ ಇದಕ್ಕೆ ಸಂಬಂಧಪಟ್ಟವರು ಐ ಕುಟುಂಬ ಅಂತ ಹೇಳಿ ಎಲ್ಲ ಇದ್ರು. ಎಲ್ಲರೂ ಸೇರಿ, ಎಲ್ಲರೂ ಒಂದಾಗಿ ದೇವಸ್ಥಾನದ ನಿರ್ಮಾಣಕ್ಕಾಗಿ, ಆಮೇಲೆ ವಿಶೇಷವಾದಂತಹ ಕಮಿಟಿ ಇದೆ ಇದಕ್ಕೆ, ದೇವಸ್ಥಾನಕ್ಕೆ. ಒಂದು ಅರ್ಚಕ ಕುಟುಂಬವೂ ಇದೆ. ನಾವು ಮಾತ್ರ ಅಲ್ಲ ಅರ್ಚಕ ಕುಟುಂಬರು, ಮತ್ತು ಉಳಿದವರು ಇದ್ದಾರೆ. ಅಂದ್ರೆ ವರ್ಷಕ್ಕೊಬ್ಬರಿಗೆ ಹೀಗೆ ಚೇಂಜ್ ಆಗ್ತಾ ಹೋಗ್ತದೆ. ಹಾಗೆ ವಿಶೇಷವಾದಂತಹ ವಾರ್ಷಿಕ ಜಾತ್ರೆ ಆಗುವ ಸರ್ ಇಲ್ಲಿ. ಇದು ವಾರ್ಷಿಕ ಅಂತ ಹೇಳಿದ್ರೆ
ಏಪ್ರಿಲ್ ತಿಂಗಳಿಗೆ ಬರ್ತದೆ. ಏಪ್ರಿಲ್ ತಿಂಗಳು ಏಪ್ರಿಲ್ ತಿಂಗಳಿಗೆ ವಿಶೇಷವಾದಂತ ವರ್ಧಂತಿ. ಬರ್ತಂತೆ. ವರ್ಧಂತಿಗೆ ತುಂಬಾ ಮಂದಿ ಬರ್ತಾರೆ. ತುಂಬಾ ಮಂದಿ ಎಲ್ಲಿಂದೆಲ್ಲೋ ಬರ್ತಾರೆ. ಹಾಗೆ ವಿಶೇಷವಾಗಿ ಸ್ವಾಮೀಜಿಗಳೆಲ್ಲ ನಮ್ಮ ದೇವಸ್ಥಾನದ ಸಾನ್ನಿಧ್ಯಕ್ಕೆ ಬಂದಿದ್ದಾರೆ. ಅದು ಯಾರ್ಯಾರಂತ ನನ್ಗೆ ಸರಿಯಾಗಿ ಹೆಸರು ಗೊತ್ತಿಲ್ಲ. ಅವ್ರ ಕಮಿಟಿಯವ್ರು ಯಾರು ಇದ್ದಿದ್ರೆ ಅವರಿಗೆ ಗೊತ್ತಾಗ್ತದೆ. ನಂಗೆ ಅದ್ರ ಬಗ್ಗೆ ಸರಿಯಾ ಗೊತ್ತಿಲ್ಲ. ಈಗ ಭಕ್ತಾಭಿಮಾನಿಗಳು ಕುಂದಾಪುರದಿಂದ ಬರ್ಬೇಕಾದ್ರೆ ಹೇಗೆ ಬರೋದು ಸರ್? ಅವರು ಕೇಳೇ ಬರ್ತಾರೆ. ಅಲ್ಲ, ಹೇಗೆ ನೀವು ದಾರಿ ಅವರಿಗೆ ಒಂದು ದಾರಿ ಹೇಳಿದಾರೆ? ಈಗ ನಾಗೂರಿ ಬರ್ಬೇಕು ಅವ್ರು. ಅವ್ರು ಯಾರ್ಯಾರು ಕೇಳಿ ಬರ್ತಾರೆ. ನಾಗೂರಿ ಬಂದ್ರೆ ಯಾರು ಹೇಳ್ತಾರೆ? ಯಾರು ಹೇಳ್ತಾರೆ? ಕಾಲಭೈರವ ದೇವಸ್ಥಾನ, ಕಾಲಭೈರವ ದೇವಸ್ಥಾನ. ಕುಂದಾಪುರದಿಂದ ನೀವು ಬೈಂದ್ರಿಗೆ ಹೋಗೋ ದಾರಿಯಲ್ಲಿ ನಾಗೂರ್ ಬಸ್ ಸ್ಟ್ಯಾಂಡ್ ಇಳಿದು ಮತ್ತೆ ಅಲ್ಲಿಂದ ಹೇಳ್ತಾರೆ. ಯಾರು ಕೇಳಿದ್ರೆ ಹೇಳ್ತಾರೆ. ಖಂಡಿತ. ಹೌದೌದು. ಅಂದ್ರೆ ಈ ಕೆಲವು ಭಕ್ತಾಭಿಮಾನಿ ಬರ್ಲಿಕ್ಕೆ ಹೌದೌದು. ನಿಮ್ಮ ಸಮುದಾಯದವರು ಇರ್ಬೋದು. ನಿಮ್ಮ ಸಮುದಾಯದ ಗೊತ್ತಿದೆ ಬಿಡಿ ಎಲ್ಲರಿಗೂ. ನಮ್ಮ ಸಮುದಾಯದವರು ಗೊತ್ತಿದೆ. ಇದು ನಮ್ಮ ಸಮುದಾಯಕ್ಕೆ ಮಾತ್ರ ಸೀಮಿತ. ಎಲ್ಲ ಊರಿನ ದೇವರು, ಎಲ್ಲ ಊರಿನ ದೇವರು. ಖಂಡಿತ. ಇಲ್ಲ ಪಕ್ಕದಲ್ಲೇ ನಮ್ಮ ಸಿರಿಸಿ ಮಾರಿಯಮ್ಮನ ದೇವಸ್ಥಾನ, ಅಲ್ಲಿ ಒಂದು ಗುಡಿ ಕಟ್ಟಿದ್ರು. ಹೌದು. ಆಮೇಲೆ ನಾಗದೇವರ ಸಾನ್ನಿಧ್ಯ ಇದೆ. ಚಿತ್ರಕೂಟ ನಾಗದೇವರ ಸಾನ್ನಿಧ್ಯ ಇದೆ 2 ಕಡೆ. ಇದೀಗ ಸರ್ ಭೈರವ 8 ರೀತಿಯ ಭೈರವ ಇದು ಬನ್ನಿ ತೋರಿಸ್ತಾ. ಆಯ್ತು, ಒಂದು ನಿಮಿಷ. ಇದು ಕಾಲಭೈರವ ಸ್ವಾಮಿ ಮುಖ್ಯ ದೇವರು. ಮುಖ್ಯವಾಗಿ ಈ ದೇವರು ಕಾಲಭೈರವ ಸ್ವಾಮಿ. ಹೌದು ಸರ್. ಆಮೇಲೆ ಈ ಅಷ್ಟಭೈರವ ಅಂತ, ಅಸಿತಾಂಗ ಭೈರವ. ಹೌದು. ಆಮೇಲೆ ರುರು ಭೈರವ ಅಂತ. ರುರು ಭೈರವ. ಇಲ್ಲಿ ಬನ್ನಿ. ಚಂಡ ಭೈರವ ಅಂತ. ಚಂಡ ಭೈರವ. ಖಂಡಿತ. ಚಂಡ ಭೈರವ. ಆಮೇಲೆ ಕ್ರೋಧ ಭೈರವ. ಕ್ರೋಧ. ಹೌದು. ಉನ್ಮತ್ತ ಭೈರವ. ಉನ್ಮತ್ತ ಭೈರವ. ಹೌದು. ಇದು ಭಾವನೆಗಳಿಗೆ ಅನುಸರಿಸಿ ಸರ್ ಅಲ್ಲ? ಹೌದು. ಇಲ್ಲಿ ಕಪಾಲ ಭೈರವ. ಕಪಾಲ ಭೈರವ. ಭೀಷಣ ಭೈರವ. ಹೌದು. ಇನ್ನೊಂದು ಕೊನೆಯದಾಗಿ ಇಲ್ಲಿ ಸಂಹಾರ ಭೈರವ. ವಿಶೇಷವಾಗಿ ಭೈರವನ ಇದು ಈಶ್ವರನ ಒಂದು ಅಂಶವೇ. ವಿಶೇಷವಾಗಿ. ಹೌದು ಸರ್, ಖಂಡಿತ. ಬಹಳ ಖುಷಿ. ಆಮೇಲೆ ಅಲ್ಲಿ ನೈವೇದ್ಯ ಶಾಲೆ ಇದೆ. ಹೌದು. ಹೊರಗಡೆ ಒಂದೆಲ್ಲ ತೋರಿಸುವ ಭಕ್ತಾಭಿಮಾನಿಗಳೇ, ವಿಶಾಲವಾದಂತ ದೇವಸ್ಥಾನ. ಭಕ್ತಾಭಿಮಾನಿಗಳೇ ಅಂದ್ರೆ ವೀಕ್ಷಕರೇ, ಬಹಳ ವಿಶಾಲವಾದಂತ ದೇವಸ್ಥಾನ. ಒಮ್ಮೆ ಭೇಟಿ ನೀಡಿ. ನಾಗೂರು ಸಮೀಪ ಇದೆ ಅಲ್ಲ ಸರ್? ಎಲ್ಲರೂ ಬಂದು ದೇವರ ದರ್ಶನ ಮಾಡಿ ಬೇಡಿದವರ ಇಷ್ಟಾರ್ಥವನ್ನ ಅತಿ ಶೀಘ್ರದಲ್ಲಿ ಈಡೇರಿಸುವಂತಹ ವಿಶೇಷ ಮಹಾಭೈರವ ಕಾಲಭೈರವ ಸ್ವಾಮಿ. ಬನ್ನಿ, ದೇವಸ್ಥಾನಕ್ಕೆ ಬನ್ನಿ, ಪೂಜೆ ಸಲ್ಲಿಸಿಕೊಂಡು ಹೋಗಿ. ಹೌದು. ಮತ್ತೆ ಸರ್, ನೀವು ಯಕ್ಷಗಾನದ ಬಿಡುವಿನ ಸಮಯದಲ್ಲಿ ಇಲ್ಲಿ ಬಂದು ಮಾಡ್ತೀರಿ ಪೂಜೆ? ಬಿಡುವಿನ ಸಮಯ ಅಂತಲ್ಲ, ಪ್ರತಿದಿನ ನಮಗೆ ಪ್ರಾರಂಭವಾದದ್ದು ಜನವರಿ, ಫೆಬ್ರವರಿ, ಮಾರ್ಚ್ ಇಂದ ಪ್ರಾರಂಭವಾಗಿದೆ ನಮ್ಮ ಪೂಜೆ. ನಾನು ಮಾರ್ಚ್ ಇಲ್ಲಿ ಪೂಜೆ ಮಾಡಿ 10 ಗಂಟೆವರೆಗೆ ಪೂಜೆ ಮಾಡಿ, ಅಮಾವಾಸ್ಯೆ ಪೂಜೆ 10 ಗಂಟೆವರೆಗೆ ಇರುತ್ತೆ. 10 ಗಂಟೆವರೆಗೆ ಪೂಜೆ 9 ಗಂಟೆ ಮುಕ್ತಾಯ ಆಗಿ ಮೇಳಕ್ಕೆ 10 ಗಂಟೆ ನಾನು ವೇಷ ಕೂತ್ಕೊಳ್ಬೇಕು. ದೇವ ಮಹಾತ್ಮ ಕ್ಷೇತ್ರ ಮಾತ್ರ ಬಂದು ಅಲ್ಲಿಂದ 1 ಗಂಟೆ ನಂಗೆ ಪಾಠಕ್ಕೆ ಹೋಗಿ ಅಲ್ಲಿ ಬಂದು ನಾನು ಪೂಜೆ ಮೇಳ ಇದ್ದ ಟೈಮಲ್ಲಿ ಪ್ರತಿ ಅಮಾವಾಸ್ಯೆಗೂ ಪ್ರತಿ ಸಂಕ್ರಾಂತಿಗೂ ದೇವಿ ಮಹಾತ್ಮ ಕ್ಷೇತ್ರ ಬಂದಿತ್ತು. ಅದು ದೇವ್ರು ಕೊಟ್ಟು ಭಾಗ್ಯ. ಅದು ನನ್ ಕಷ್ಟ ಆಗ್ತಿತ್ತು. ಖಂಡಿತ ಅನುಕೂಲ ಆಗುವಾಗ ನನ್ಗೆ ಅನುಕೂಲ ಆಗುವ ದೇವ್ರು ಮಾಡಿದ. ಅದೊಂದು ಅನುಕೂಲ ಆಯ್ತು. ಆಗ್ಲಿ ಸರ್, ಆಗ್ಲಿ. ಬಹಳ ಖುಷಿ ಆಯ್ತು ಸರ್. ನಿಮ್ಮ ಊರಿಗೆ ಬಂದ್ವಿ, ನಿಮ್ಮ ತಂದೆಯವರ ಜೊತೆ ಮಾತುಕತೆ ಆಡಿದ್ವಿ. ಅದು ಏನು ಅಂತ ಮುಂದಿನ ದಿನಗಳಲ್ಲಿ ಪ್ರಸಾರ ಆಗ್ತದೆ. ನಿಮ್ಮ ಸಂದರ್ಶನ ಕೂಡ ಭಾವ ಸ್ಪಂದನೆ ಮಾಡಿದ್ದೇವೆ. ಬಹಳ ಸುಂದರವಾಗಿ ಮಾತಾಡಿದ್ರಿ. ಮತ್ತೆ ದೇವಸ್ಥಾನದ ಬಗ್ಗೆ ಕೂಡ ಬಹಳ ವಿವರವನ್ನು ನೀಡಿದಿರಿ. ದೇವಸ್ಥಾನಕ್ಕೆ ಬರುವವರು ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಹೌದು ಬಾಗಿಲು ತೆರ್ಕೊಂಡಿರ್ತದೆ. ಆಮೇಲೆ 1 ಗಂಟೆ ಬಾಗಿಲು ಹಾಕಿ ಮತ್ತೆ 5 ಗಂಟೆ ಪುನಃ ತೆಗಿತೇವೆ. ರಾತ್ರಿ 8 ಗಂಟೆವರೆಗೆ ಇದು ಮಾಮೂಲಿ ದಿನ. ಮತ್ತು ವಿಶೇಷವಾದ ದಿನಗಳಿಗೆ ಬೆಳಿಗ್ಗೆ 5:30ಯಿಂದ ರಾತ್ರಿ 10ವರೆಗೆ ಯಾವತ್ ಬೇಕಾದ್ರೂ ಪೂಜೆ ಅವಕಾಶ ಮಾಡಬಹುದು. ಆಗ್ಲಿ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಆಯ್ತು, ಧನ್ಯವಾದ.